ಎಲ್ರಿಗೂ ನಮಸ್ತೆ. ನಾವು ಆಕ್ಷನ್ ಕ್ರಿಯೇಷನ್ ಅನ್ನುವಂಥ ಒಂದು ಚಾನಲ್ ಮುಖಾಂತರ ದೈವ ದೇವರು ಹಾಸ್ಯ ಇನ್ನಿತರ ಯಾವುದೇ ಇರಲಿ ಅದನ್ನು ತೋರಿಸುವಂಥ ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಇಡಲಿಕ್ಕೆ ಬರ್ತಾ ಇದ್ದೇವೆ. ಆಕ್ಷನ್ ಕ್ರಿಯೇಷನ್ನ ಕಲಾವಿದರು ನಿಮ್ಮ ಮುಂದೆ. ಈಗ ನಾವು ಬಂದಂತಹ ಜಾಗ ಪ್ರಥಮ ಪೂಜಿತ ಹೇಳುವಾಗೆ ಗಣಪತಿ ದೇವರ ಒಂದು ಹೆಸರನ್ನು ಇಟ್ಕೊಂಡು ಬರುವಂಥ ಜಾಗ ಶ್ರೀ ವಿನಾಯಕ ಮಹಾಗಣಪತಿ ದೇವಸ್ಥಾನ, ಕೊಳನಕಲ್ಲು ಅಂದರೆ ಕೊಳದಲ್ಲಿ ಉದ್ಭವವಾದಂಥ ಕಲ್ಲಂತ ವರ್ಧಂತಿ ಇದೆ. ಅದರ ಬಗ್ಗೆ ಹೇಳಲಿಕ್ಕೆ ಹಾರ್ದಳ್ಳಿ ಮಂಡಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ. ಬನ್ನಿ ಅದರ ಬಗ್ಗೆ ಅರ್ಚಕರ ಹತ್ರನೇ ಕೇಳುವ. ಅರ್ಚಕರು ಏನು ಹೇಳ್ತಾರೆ ಅಂತ ಬನ್ನಿ. ಇಲ್ಲಿ ನಮ್ಮ ಊರ ಪರಿಸರ ಹಾರ್ದಳ್ಳಿ ಮಂಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಳನಕಲ್ಲು ಅಂತ ಒಂದು ಇದು ಮಹಾಗಣಪತಿ ದೇವಸ್ಥಾನ. ಅಂದರೆ ಇಲ್ಲಿಗ ಏನಾಗಿದೆ ಅಂತ ಹೇಳಿದರೆ, ಈ ದೇವಸ್ಥಾನವನ್ನು ಬ್ರಿಟಿಷರ ಕಾಲದಲ್ಲಿ ಪ್ರತಿಯೊಂದು ದೇವಸ್ಥಾನವನ್ನು ವಿನಾಯಕ ದೇವಸ್ಥಾನ ಅಂತ ಮಾಡಿದ್ದಾರೆ. ಅಂದರೆ ಅವರಿಗೆ ಗೊತ್ತಿರೋದು ವಿನಾಯಕ ಅಂತ, ಬರವಣಿಗೆದಾರಿಗೆ ಗೊತ್ತಿರೋದು ಮೋಸ್ಟ್ಲಿ ವಿನಾಯಕ ದೇವಸ್ಥಾನ ಅಂತ. ಅಂದರೆ ಎಲ್ಲ ಗಣಪತಿ ದೇವಸ್ಥಾನವೂ ವಿನಾಯಕ ಅಂತ ದೇವಸ್ಥಾನ ಅಂತ ಅಲ್ಲಿ ದಾಖಲೆಯಲ್ಲೇ ಉಂಟು. ಆದ್ದರಿಂದ ನಾವು ಅದಕ್ಕೆ ಕಮಿಟಿ ರಚನೆ ಮಾಡುವಾಗ, ಜೀರ್ಣೋದ್ಧಾರ ಸಮಿತಿ ಮಾಡುವಾಗ ವಿನಾಯಕ ದೇವಸ್ಥಾನ ಅಂತ ಮಾಡಿ ಕೊಳನಕಲ್ಲು ಅಂತ ಬ್ರಾಕೆಟ್ನಲ್ಲಿ ಕೊಳನಕಲ್ಲು ಮಹಾಗಣಪತಿ, ಇದು ಮಾತ್ರ ಕೊಳನಕಲ್ಲು ಮಹಾಗಣಪತಿ. ಸರಿ, ಕೊಳನಕಲ್ಲು ಅನ್ನೋಂಥ ಹೆಸರು ಯಾಕೆ ಬಂತು ಕೇಳಿದರೆ, ಈ ಊರು ಹಾರ್ದಳ್ಳಿ ಮಂಡಳ್ಳಿ. ನಮಗೆ ತಿಳಿದ ಪ್ರಕಾರ ಒಂದು ಕಾಲದಲ್ಲಿ ಪಾರ್ಕೂರು ಸಂಸ್ಥಾನದಲ್ಲಿ ಭೂತಾಳ ಪಾಂಡ್ಯನ ಚೋಳ ಮಹಾರಾಜರವರ ಆಡಳಿತ ಮಾಡ್ತಾ ಇದ್ದಲ್ಲ, ಭೂತಾಳ ಪಾಂಡ್ಯನ ಚೋಳರಾಜರೇ ಅವರು ಇರಬೇಕು. ನಮ್ಗೆ ಸರಿಯಾದ ಒಂದು ಅದ್ರ ಬಗ್ಗೆ ವಿವರಣೆ ಅಲ್ಲಿದೆ ಅಂತೆ. ಇವತ್ತು ಶಿಲೆಯಲ್ಲಿ ಬರೆದಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ, ನೀರಿಲ್ಲ, ಎಲ್ಲಿ ಹೋದರೂ ಉಪ್ಪು ನೀರು, ಸಮುದ್ರದ ಹತ್ರ ಬರುವುದರಿಂದ ಪರಿಸರ ಸಮುದ್ರದ ಬರುವುದರಿಂದ ಉಪ್ಪು ನೀರು ಉಂಟು. ಆವಾಗ ಊರವರೆಲ್ಲ ರಾಜನಲ್ಲಿ ಮೊರೆ ಇಡ್ತಾರೆ, ಎಷ್ಟು ಕೆರೆ ಮಾಡಿದ್ರು ಉಪ್ಪು ನೀರು ಬರ್ತಾ ಉಂಟು, ನೀರಿಲ್ಲ, ಕುಡಿಲಿಕ್ಕೆ ಹಾಹಾಕಾರ ಆಗ್ತಾ ಉಂಟು, ಏನು ಮಾಡಲಿ, ನೀವು ರಾಜರಾದವರು ನೀವು ನಮಗೆ ದಯಮಾಡಿ ನೀರನ್ನು ಪಾಲಿಸ್ಬೇಕು, ಕುಡಿ ನೀರನ್ನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಮಹಾರಾಜರು ಅಲ್ಲಿ ಚೌಳಿಕೆರೆ ಅಂತ ಉಂಟಲ್ಲ, ಆ ಪ್ರದೇಶದಲ್ಲಿ ಒಂದು ಕೆರೆ ಮಾಡ್ತಾರೆ. ಈಗ ಕೆರೆ ಉಂಟು ನೋಡಿ, ಟರ್ನ್ ಆಗ್ತದಲ್ಲ, ಈ ಕಡೆ ಮಹಾಲಿಂಗೇಶ್ವರ ದೇವಸ್ಥಾನ ಉಂಟು. ಅಲ್ಲಿ ಚೌಳಿಕೆರೆ ಪ್ರದೇಶದಲ್ಲಿ ಕೆರೆ ತೋಡ್ಲಿಕ್ಕೆ ಹೋದವಾಗ ಕಲ್ಲು ಸಿಗ್ತದೆ, ಏನು ಮಾಡಿದ್ರು ತೆರೀಲಿಕ್ಕೆ ಆಗುವುದಿಲ್ಲ. ಮಹಾರಾಜರು ಮಹಾನ್ ದೈವಭಕ್ತರು, ರಾತ್ರಿ ನಿದ್ರೆ ಬರುವುದಿಲ್ಲ. ನಾನೊಬ್ಬ ಮಹಾರಾಜ ಆಗಿ ಒಂದು ಜನರಿಗೆ ಕುಡಿ ನೀರು ಕೊಡುವಂಥ ಯೋಗ್ಯತೆ ಇಲ್ಲದಂತ ಒಂದು ವ್ಯಕ್ತಿ ನಾನಾದ್ನಲ್ಲ ಅಂತ ಭಾಳ ಪಶ್ಚಾತ್ತಾಪ ದೇವರಲ್ಲಿ ಬೇಡ್ಕೊಳ್ತಾರೆ. ಮಹಾರಾಜರೇ, ಇದು ದೇವರಲ್ಲಿ ಬೇಡ್ಕೊಂಡವಾಗ, ಮಹಾರಾಜರು ಬೇಡ್ಕೊಂಡವಾಗ ದೇವರು ಕನಸಿನಲ್ಲಿ ಪ್ರತ್ಯಕ್ಷರಾಗಿ, ನೀನೇನು ಚಿಂತೆ ಮಾಡಬೇಡ, ಬೆಳಿಗ್ಗೆ ಆಗೋದ್ರೊಳಗೆ ಕೆರೆ ಆಗ್ತದೆ, ನೀರು ಬರ್ತದೆ ಅಂತ ದೇವರು ಸ್ವಪ್ನದಲ್ಲಿ ಹೇಳ್ತಾರಂತೆ. ಆವಾಗ ದೇವರು ತನ್ನ ಶಿಶು ಗಣವರ್ಗವನ್ನು ಕಳಿಸಿಕೊಟ್ಟು ಅಲ್ಲಿ ಕೆರೆ ತೋಡಿಸ್ತಾರಂತ ಒಂದು ಪ್ರತೀತಿ. ಆ ಕೆರೆ ತೋಡುವಾಗ ಕಲ್ಲು ಒಡೆದ ಬಂಡೆ ಈ ಪರಿಸರದಲ್ಲಿ ಹಾರಿ ಬಿದ್ದಿದೆ. ಆ ಪರಿಸರವನ್ನ ಈ ಪರಿಸರದಲ್ಲಿ ಹಾರಿ ಬಿದ್ದಿದ್ರಿಂದ ಇಲ್ಲಿ ಕೊಳ ನಿರ್ಮಾಣ ಆಗಿದೆ ಅಲ್ಲಿ. ಯಾಕಂದ್ರೆ ಅದು ಗಣಪತಿಯ ಒಂದು ಕಲ್ಲಂತ ಪ್ರತೀತಿ ಅಲ್ಲಿರುವಂಥದ್ದು. ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಚೌಳಿಕೆರೆ ಅಲ್ಲಿಂದ ಬಂದದ್ದು. ಹಾರಿದ್ದು ಇಲ್ಲಿಗೆ, ಹಾರಿದ ಹಳ್ಳಿ, ಅದರಿಂದ ಹಾರ್ದಹಳ್ಳಿ ಅಂತ. ಇಲ್ಲಿಗೆ ಹಾರಿದ ಹಳ್ಳಿ, ಮಂಡಿ ಊರಿದ ಹಳ್ಳಿ, ಮಂಡಳ್ಳಿ ಅಂತ ಆಗಿದೆ. ಅಂದ್ರೆ ಕರೆಯುವಾಗ ಹಾರ್ದಹಳ್ಳಿ ಮಂಡಳ್ಳಿ ಕೂಡು ಗ್ರಾಮ ಆಗಿದೆ. ಅಂದ್ರೆ ಹಾರ್ದಹಳ್ಳಿ ಮಂಡಳ್ಳಿ ಕೂಡು ಗ್ರಾಮ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಇದೆ. ಇದು ಕೊಳ ಇರುವುದರಿಂದ 9 ಫೀಟ್ 50 ಆಳ ಇದೆ ಈ ಕೊಳ ತುಂಬಾ. ಹೀಗೆ ಬಾಗಣಿಯ ಆಕಾರದಲ್ಲಿ ನೀವು ಇದೆ. ನಾವು ಯಾಕಂದ್ರೆ ವರ್ಷದಲ್ಲಿ 2-3 ಸಲ ಕ್ಲೀನ್ ಮಾಡ್ತೇವೆ. ಇಲ್ಲಿ ಅದರಲ್ಲಿ ನೀರು ಎನಿ ಟೈಮ್, ಲಾಸ್ಟ್ ಟೈಮ್ 4 ಫೀಟ್ 6 ನೀರು ಉಳಿತದೆ. ಊರಲ್ಲಿ ನೀರು ಇಲ್ಲಿದ್ರು, ಈಗೆಲ್ಲ ನಿವಾರ ಎಲ್ಲ ಬಂದಿರೋದ್ರಿಂದ ಊರಲ್ಲಿ ನೀರಿದೆ. ಮುಂಚೆ ಊರಲ್ಲಿ ನೀರು ಇಲ್ದಿದ್ರು ಇಲ್ಲಿ 4 ಫೀಟ್ ನೀರು ಇರ್ತಾ ಇತ್ತು. ಆದ್ರೆ ಭೂಮಿಯಿಂದ ತುಂಬಾ ಮೇಲೆ ಉಂಟಲ್ಲ, ಭೂಮಿಯಿಂದ ತುಂಬ ಮೇಲೆ ಉಂಟು. ಅದೇ ಆಶ್ಚರ್ಯ, ಅದೇ ದೇವರ ಸೃಷ್ಟಿ, ಮತ್ತೆಂತ ಇಲ್ಲ. ನಮ್ಮ ಒಂದು ಸೃಷ್ಟಿ ಅಲ್ಲ. ನಮ್ಮ ಸೃಷ್ಟಿ ಏನಿದ್ರು ನಾವು ಇದು ಪ್ರಕೃತಿ, ನಮ್ಮ ಒಂದು ಇದಕ್ಕಾಗಿ ಗಣಪತಿಗೆ ಯಾವ್ದು ಬೇಕಾಗಿಲ್ಲ, ನಮ್ಮ ಒಂದು ಭಕ್ತರಿಗಾಗಿ ನಮಗಾಗಿ ನಾವು ಇದನ್ನು ಸೃಷ್ಟಿ ಮಾಡ್ಕೊಳ್ಳೋದು. ಯಾವ್ದು ಹೇಳಿ, ಈ ಗರ್ಭ ಮಂಟಪ. ಸರಿ, ಅಂದ್ರೆ ಎನಿ ಟೈಮ್ ಭಕ್ತರು ಬಂದು ಕೈ ಮುಕ್ಕೊಂಡು ಹೋಗ್ಲಿ, ಪೂಜೆ ಅರ್ಚಕರು ಇಲ್ಲದೇ ಇರ್ಲಿ, ಈ ಟೈಮಲ್ಲಿ ಬಂದವಾಗ ಒಂದು ಅರ್ಚಕರು ಸಿಗ್ತಾರೆ, ಬಾಗಿಲಾಗ್ತಾರೆ, ಅದೇನೂ ಇಲ್ಲ. ಇಲ್ಲಿ ಓಪನ್ ಪ್ಲೇಸ್, ಯಾವಾಗ ಬಂದು ನೋಡ್ಬೇಕು. ಅಲ್ಲಿ ನೀವು ಗಣಪತಿಯ ಮೂಲ ವಿಗ್ರಹ
ಇದು ಗಣಪತಿಯ ಸೋಂಡ್ಲಿನ ಆಕಾರ. ನೀವು ಎದುರುಗಡೆ ಬಂದ್ರೆ ಕಾಣಿಸ್ತದೆ ನೋಡಿ, ಇದು ಸೋಂಡ್ಲಿನ ಆಕಾರ ಉಂಟು. ಹೀಗೆ ಸಣ್ಣ ಒಂದು ಗಣಪತಿ ಸೋಂಡ್ಲಿನ ಆಕಾರ. ಇದು ಕಿವಿಯ ಆಕಾರ, ಇದು ಮುಖ ದರ್ಶನ ಮಾತ್ರ ಇಲ್ಲಿರುವಂಥದ್ದು. ಇದು ಸೋಂಡಲಿನ ಆಕಾರ. ಆಯ್ತಾ? ಈ ಬಂಡೆಯ ಅಲ್ಲಿ ನಿಂತು ನೋಡಿದ್ರೆ ಇದು ಫುಲ್ ಒಂದು ಆನೆ ಆಕಾರದಲ್ಲಿ ಕಾಣಿಸ್ತದೆ. ನೀವು ಬೇಕಿದ್ರೆ ನೋಡಿ, ಆನೆ ಮಲಗಿ ಹೀಗೆ ಆನೆ ಸೊಳ್ಳು, ಇದು ಕೋರ್ಯಾಲ್ ಅಂದ್ರೆ ಈಗ ಅಲ್ಲಿ ಕಾಣಿಕೆ ಡಬ್ಬಿ ಬಂದಿರೋದ್ರಲ್ಲಿ ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿದ್ದಾರೆ, ಗೊತ್ತಾಗೋದಿಲ್ಲ. ಹೀಗೆ ಕೋರ್ಯಾಲ್ ಒಂದು ಆನೆ ಮಲಗಿದ್ರೆ, ಈ ಕ್ರಾಸ್ ನಲ್ಲಿ ಮಲಗಿದ್ರೆ ಯಾವ ಅಲ್ಲಿ ನಿಂತು ನೋಡಿದ್ರೆ ಕ್ಲೀನ್ ಆಗಿ ಗೊತ್ತಾಗ್ತದೆ. ಆನೆ ಪ್ರತಿಯೊಂದು ಗಣಪತಿಯ ಆನೆ ಗಣಪತಿ ಸಂಕೇತ ಎಲ್ಲ ಸಂಕೇತ ಅಷ್ಟೇ. ಮತ್ತೆ ವಿಶೇಷ ಏನಂದ್ರೆ ಇದರಲ್ಲಿ ದೇವರಿಗೆ ಒಂದೇ ಅಭಿಷೇಕ, ಕೈ ಮುಟ್ಲಿಕ್ಕಿಲ್ಲ. ಯಾಕಂದ್ರೆ ಹರಿಯುವ ನೀರಲ್ಲ. ಸತ್ಯ, ಹರಿಯುವ ನೀರಾದ್ರೆ ಮುಟ್ಟಬಹುದು, ತೊಂದ್ರೆ ಇಲ್ಲ. ಅದು ಯಾಕಂದ್ರೆ ಹರಿಯುವ ನೀರಿಗೆ ಭೇದ ಇಲ್ಲ ಅಂತ. ಭೇದ ಇಲ್ಲ. ಇದು ನಿತ್ಯ ನೀರು. ನಾವು ಅಭಿಷೇಕಕ್ಕೆ ಇದನ್ನೇ ಉಪಯೋಗಿಸುವುದರಿಂದ ಯಾರಿಗೂ ಮುಟ್ಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಇಲ್ಲಿ ಕಡುಬು ರಂಗಪೂಜೋತ್ಸವ, ಸೋಣೆ ತಿಂಗಳಲ್ಲಿ ಸೋಣೆ ಆರತಿ, ಆಮೇಲೆ ಮಂಗಳಾರತಿ ನಡೀತದೆ. ಮಂಗಳವಾರ ಗಣಪತಿಗಳ ದಿವಸ, ಭಾನುವಾರ ರಜೆ ಇರೋದ್ರಿಂದ ಸ್ವಲ್ಪ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಸಂಕ್ರಾಂತಿಗೆ ಜಾಸ್ತಿ ಇರ್ತಾರೆ. ಆಮೇಲೆ ಸಂಕಟ ದಿವಸ ಗಣಹೋಮ ಮಾಡ್ತೇವೆ. ಪಕ್ಕದಲ್ಲಿ ನಾಗದೇವರು ಅಣ್ಣ ತಮ್ಮ ಒಟ್ಟೆ ಇದ್ದಾರೆ. ಇದು ಸರ್ವೇ ಸಾಮಾನ್ಯ ಇರುವಂತಹ ಒಂದು ಎಲ್ಲ ದೇವಸ್ಥಾನದಲ್ಲೂ ನಾಗದೇವರು ಗಣಪತಿ ಒಟ್ಟಿಗೆ ಇರುವಂತದ್ದು. ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನದಲ್ಲೂ ನೆಲೆ ನಿಂತಿದ್ದಾರೆ. ಇನ್ನು ಹೇಳಲಿಕ್ಕೆ ಏನು ಕೇಳಿದ್ರೆ, ನಮ್ಮಲ್ಲಿ ಒಂದು ಮಂಗಳಾರತಿಗೆ ಗೊತ್ತಿಲ್ಲದೆ ಇರುವವರಿಗೆ ಏನು ವಿಳ್ಯದಲ್ಲಿ ಅಡಿಕೆ ತರಬೇಕು. ವಿಳ್ಯ ಮರ್ಯಾದೆ ಏನಂತ ನಮ್ಮ ಒಂದು ಸಂಪ್ರದಾಯ ಪ್ರಕಾರ, ಹಿಂದೂ ಧರ್ಮದ ಸಂಪ್ರದಾಯ, ಯಾವ ದೇವಸ್ಥಾನ ಹೇಳಲಿಕ್ಕೆ ವ್ಯವಧಾನ ಇರುವುದಿಲ್ಲ. ವಿಳ್ಯ ಮರ್ಯಾದೆ ನೀವು ಹಣದಕ್ಕಿಂತ ಶ್ರೇಷ್ಠ. ವಿಳ್ಯ ಕೊಟ್ಟಿದ್ರೆ ಕೇಳ್ತಾರೆ, ನಿಮ್ಮಲ್ಲಿ ಯಾವುದೋ ಒಂದು ಭೂತಾರಾಧನೆ ಅಥವಾ ಯಾವುದೋ ಒಂದು ವಿಳ್ಯ ಕೊಟ್ಟಿದ್ರೆ ಕೇಳೋದಿಲ್ಲ. ನೀವು ಹಿಂದಿನ ಕೇಳಿದ್ರೆ ಅಂದ್ರೆ ವಿಳ್ಯ ಕೊಡುವುದಂತ ಅಂದ್ರೆ ಆ ವಿಳ್ಯಕ್ಕೆ ಇರುವಂತ ಶ್ರೇಷ್ಠ ಒಂದು ಆ ವಿಳ್ಯದಲ್ಲಿ ಮತ್ತೆ ಅಡಿಕೆಗೆ ಇರುವಂತ ಗೌರವ ಉಂಟು ನೋಡಿ, ಅದು ಎಲ್ಲೂ ಸಿಗ್ಲಿಕ್ಕಿಲ್ಲ. ಆದ್ರಿಂದ ಮಂಗಳಾರತಿಗೆ ನಾವು ಫಸ್ಟ್ ಕೇಳುವುದೇ ಬಾಳೆಹಣ್ಣು, ಅಡಿಕೆ, ವಿಳ್ಯದಲ್ಲಿ ಇದಿಷ್ಟು ತಂದಿದ್ದೀರಾ, ಹೂ ತಂದಿದ್ದೀರಾ. ಆಮೇಲೆ ಸಿಂಗರ್ ಕೊನೆ ಇದ್ರೆ ಮತ್ತೆ ಅನುಕೂಲ. ಕೊಯ್ದು ಒಂದ್ 4 ತನ್ನಿ, ಕರಿಗೆ ತನ್ನಿ ಅಂತ. ನಾವು ನಿಮ್ಮ ದೊಡ್ಡ ಹೂವಿನ ಅಂಗಡಿಗೆ ಹೋಗಿ ಅದು ತನ್ನಿ ಇದು ತನ್ನಿ ಅಂತ ಹೇಳುದಿಲ್ಲ. ಅದು ಅಲಂಕಾರಕ್ಕೆ ಮಾತ್ರ. ಇದು ಶ್ರೇಷ್ಠವಾದ. ಇಲ್ಲ ಅಂತ ಹೇಳುದಿಲ್ಲ, ನಾನು ಬೇರೆ ಹೂ ತರಬಾರ್ದು ಅಂತ ಹೇಳುದಿಲ್ಲ. ಕೊಯ್ದು ಒಳ್ಳೇದಂತ. ಯಾವ ದೇವಸ್ಥಾನಗಾದ್ರೂ ಅಷ್ಟೇ, ನಮ್ಮಲ್ಲಂತಲ್ಲ, ಕೊಯ್ದು ಶ್ರೇಷ್ಠ. ಆಮೇಲೆ ಈ ನೀರು ಮಂಗ ಕಾಡು ಪ್ರಾಣಿಗಳು ಬರ್ಲಿಕ್ಕೆ ಇಲ್ಲಿ ಓಪನ್ ಪ್ಲೇಸ್, ಜಿಂಕೆ ಎಲ್ಲ ಕುಡ್ಕೊಂಡು ಹೋಗ್ತವೆ. ಹೋಗ್ಬೇಕಾದ್ರೆ ಅವು ಕುಡ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದು ಇಳ್ಕೊಂಡು ಈಗ ಬಂದು ಕುಡಿತೇವೆ. ಯಾಕಂದ್ರೆ ಅದು ವೈಶಾಖ ಬಂದಾಗ ಈಗ ಬರ್ತದೆ, ಇಳಿಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೆ ನಾವ್ಯಾರ ಅಭ್ಯಂತರ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಅವನ ಸೃಷ್ಟಿ, ಪ್ರಾಣಿ ಪಕ್ಷಿ ಎಲ್ಲ ಅವನ ಸೃಷ್ಟಿ ಅಲ್ಲ. ಅವ್ರಿಗೆ ಸರಿಯಾಗಿ ಅವ್ರು ಕುಡಿತಾರೆ. ಆದ್ರೂ 4 ಫೀಟ್ ನೀರು ಕುಳಿತದೆ. ಮತ್ತೆ ಇನ್ನು ನಾವು ದೇವರನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗುದಲ್ಲ. ತುಂಬಾ ಸಾರಿ ನಮ್ಮ ಅನುಭವಕ್ಕೆ ನಮಗೆ ಗೊತ್ತಿರೋ, ನನಗೆ ಪ್ರಾಯ 50, ನಮಗೆ ಗೊತ್ತಿರುವಾಗ ಮೀನ್ ಸತ್ತು ಹೋದ್ರೆ, ಇದರಲ್ಲಿರುವಂತ ಮೀನ್ ಸತ್ತರೆ ನಾವು ಕೆರೆಯನ್ನು ಕ್ಲೀನ್ ಮಾಡ್ತೇವೆ. ಹಾವು ಸತ್ತು ಹೋದ್ರೆ ಅಥವಾ ಯಾವುದೇ ಪ್ರಾಣಿ ಬೀಜ ಸತ್ತು ಹೋದ್ರೆ ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ 3 ರಿಂದ 4 ದಿವಸದಲ್ಲಿ ಮಳೆ ಬರ್ತದೆ. ವೈಶಾಖದಲ್ಲೂ ಬಂದಿದೆ ಇದು ಕೆರೆ. ಮತ್ತೆ ವರ್ಷದಲ್ಲಿ 2 ದಿವಸ ನಾವು ಕೆರೆ ಕ್ಲೀನ್ ಮಾಡೇ ಮಾಡ್ತೇವೆ. ವೈಶಾಖದಲ್ಲಿ ಆಗಲಿ ಯಾವುದರಲ್ಲೇ ಆಗಲಿ. ಮತ್ತೆ ಊರಲ್ಲಿ ಮಳೆ ಆಗದಿದ್ದ ಪಕ್ಷದಲ್ಲಿ ಬೊಂಡದ ಅಭಿಷೇಕ ಅಂತ ಮುಂಚೆ ಮಾಡ್ತಾ ಇದ್ವಿ ಇಲ್ಲಿ. ಆವಾಗ ಮಳೆ ಬಂದ ಪ್ರತೀತಿ ಉಂಟು, ನೋಡಿದ್ದೇವೆ ಅಷ್ಟೇ. ಈ ಪರಿಸರ ಸುತ್ತಮುತ್ತಲ ಎಲ್ಲ ಉದ್ಯೋಗ ಎಲ್ಲ ಅರಿಸ್ಕೊಂಡು ಹೊರಗಡೆ ಹೋದವರು ದೊಡ್ಡ ಮನುಷ್ಯರು ಅವರೆಲ್ಲ ನಾವು ಕೊಡ್ತೇವೆ, ಒಂದು ಕಲ್ಯಾಣ ಮಾಡಿ ಅಂತ ಹೇಳಿದ್ದಾರೆ. ನಾವು ಆ ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಮುಂದಿನ 1 ವರ್ಷದೊಳಗೆ ಮಾಡ್ಬೇಕಂತ ಉಂಟು. ಮಾಡಿಸ್ತಾರೆ ಅಂದ್ರೆ ನಮ್ಮಲ್ಲಿ ಏನು ಕೇಳಿದ್ರೆ ಕಲ್ಯಾಣ ಆದ್ರೆ ಒಂದು ಇಂತಿಷ್ಟು ಅಮೌಂಟ್ ಒಂದು ಫಿಕ್ಸೆಡ್ ಮಾಡಿ ಅವ್ರು ಕೊಡುವಂಥದ್ದು. ಹಾಲ್ ಬಾಡಿಗೆ ಇಲ್ಲದೆ ಒಂದು ಮದುವೆ ಅವರೊಳಗೆ ಅಡ್ಜಸ್ಟ್ ಆಗ್ಬೇಕು. ಯಾಕಂದ್ರೆ ಹಾಲ್ ಬಾಡಿಗೆ ಇಲ್ಲಾಂದ್ರೆ ಎದ್ದದ್ದು ಎಲ್ಲ ಫಂಕ್ಷನಿಗೂ ಪರ್ಮಿಷನ್ ಕೊಡುದಿಲ್ಲ. ಯಾಕಂದ್ರೆ ಎಲ್ಲದೂ ಬಿಟ್ಟಿ ಆಗ್ತದೆ ಅಂತ ಅದು ಪ್ರಾಬ್ಲಮ್ ಆಗ್ತದೆ. ಅದು ಮಾಡಬಾರ್ದು, ಜನ ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಒಂದು ವ್ಯವಸ್ಥೆಗಳು ಆಗ್ಬೇಕಂತ ಬಂದು ಇನ್ನು ಗಣಪತಿ ಇಚ್ಛೆ ಅಷ್ಟೇ. ಮತ್ತೆ ನಮ್ಮ ಒಂದು ವಿನಂತಿ ಏನಂತ ಕೇಳಿದ್ರೆ, ಪರಿಸರವನ್ನು ಹಾಳು ಮಾಡಬಾರ್ದು ಯಾರು ಅಂತ ನೀವೊಂದು ಇಟ್ಟು ಹೇಳಿ. ಈ ಪರಿಸರದಲ್ಲಿ ಕಸ ಹಾಕುವುದು, ಆಮೇಲೆ ಇಲ್ಲಿ ನಮ್ಮ ಪಂಚಕಜ್ಜಾಯಕ್ಕೆ ನಾವು ಇನ್ನೊಬ್ರು ದೂರುತ್ತಲ್ಲ, ಇನ್ನೊಬ್ರು ಮಾಡ್ತಾರಂತ ಪಂಚದ್ರವ್ಯಗಳು ಹಾಕಿಯೇ ಮಾಡುವಂತದ್ದು ಇಲ್ಲಿ ವಿಶೇಷ ಅಲ್ಲ. ನಿಜವಾಗಿ ಪಂಚಕಜ್ಜಾಯ ಅಂದ್ರೆ 5 ದ್ರವ್ಯ ಹಾಕ್ಲೇಬೇಕು. ಈಗ ಹ್ಯಾಕ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನಾವು ಇನ್ನೊಬ್ರನ್ನ ಹೇಳುದಿಲ್ಲ,
ನಮ್ಮಲ್ಲಿ 5 ದ್ರವ್ಯ ಆಗ್ತಾ ಉಂಟು. ನಮಸ್ತೆ ಬಂಧು ಮಿತ್ರರೇ, ನಾವು ಮೊದಲಿಗೆ ಬಂದ ಕೂಡಲೇ ನಮಗೆ ಕಾಣಸಿಗುವುದೇ ಬಂಡೆ ಮೇಲೆ ಕುಳಿತಂತಹ ಮೂಷಿಕ ನಮ್ಮೆಲ್ಲರನ್ನು ಸ್ವಾಗತಕ್ಕೆ ಕಾಯ್ತಿದ್ದಾರೆ. ಹಾಗೆಯೇ ಇಲ್ಲಿಯ ಅರ್ಚಕರು ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ನೀವೇ ನೋಡಿ. ನೇರ ದೇವರನ್ನು ದೃಷ್ಟಿ ಇಡುತ್ತಾ ನಾವು ಕೊಟ್ಟಂತಹ ಪೂಜೆಯನ್ನು ಭಗವಂತನಲ್ಲಿ ನೇರವಾಗಿ ಹೇಳುವಂಥ ರೀತಿ ಬಹಳ ಚಂದವಾದ ಒಂದು ಪೂಜೆ. ನಾವು ಪೂಜೆ ಕೊಟ್ಟದಕ್ಕೆ ಸಾರ್ಥಕ ಅನ್ನುವ ರೀತಿಯಲ್ಲಿ ಒಂದು ಪೂಜೆ ಮಾಡ್ತಾರೆ. ಹಾಗೆಯೇ ನಾಗದೇವರು ಅಲ್ಲಿಯೂ ಕೂಡ ಹಾಗೆ ನಮ್ಮ ಈ ಅರ್ಚಕರು ಮಾಡುವಂಥ ಪೂಜಾ ಬಹಳ ಚಂದ. ಹಾಗೆಯೇ ಈ ಪರಿಸರದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಖಂಡಿತವಾಗಿ ಸಿಗುತ್ತದೆ. ಯಾಕಂದರೆ ಪರಿಸರ ಇರುವಂತಹ ಜಾಗ ಭೂಮಿಯಿಂದ ಸ್ವಲ್ಪ ಮೇಲ್ಗಡೆನೇ ಇದೆ. ಸುತ್ತಲೂ ಪ್ರಾಣಿ ಅಥವಾ ಪಕ್ಷಿಗಳು ಕೂಗುವಂಥ ಒಂದು ಇಂಪಾದ ಇಂಚನ ನಮ್ಮ ಮನಸ್ಸಿಗೆ ತುಂಬ ಇಂಪನ್ನು ಕೊಡ್ತದೆ. ಹಾಗೆಯೇ ಇಲ್ಲಿ ನೋಡಿ ಜೀರ್ಣೋದ್ಧಾರ ಸಮಿತಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ಇನ್ನೂ ಕೂಡ ಜೀರ್ಣೋದ್ಧಾರ ಆಗಲಿಕ್ಕಿದೆ. ಹಾಗಾಗಿ ಬಂದಂತಹ ಎಲ್ಲ ಭಕ್ತಾಭಿಮಾನಿಗಳು ನಮ್ಮ ಬಂಧು ಬಳಗದವರು ಆದಷ್ಟು ಈ ಜೀರ್ಣೋದ್ಧಾರಕ್ಕೆ ಕೈಗೊಡಬೇಕಂತ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ, ನಮ್ಮ ಈ ಪುಟ್ಟ ಆ್ಯಕ್ಷನ್ ಕ್ರಿಯೇಷನ್ ಚಾನಲನ್ನು ಮುಂದೆ ನೋಡ್ತಾ ನಮಗೆ ಸಬ್ಸ್ಕ್ರೈಬರ್ ಹಾಗೂ ಶೇರನ್ನು ಮಾಡ್ತಾ ನಮ್ಮ ಈ ಚಾನಲನ್ನು ಬೆಳೆಸಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ತುಂಬ ಧನ್ಯವಾದಗಳು.